ತುಮಕೂರಿನ ಪ್ರಸಿದ್ಧ ಸಿದ್ಧಗಂಗಾ ಮಠದ ಹಾಸ್ಟೆಲ್ನಲ್ಲಿ ನಡೆದ ಅಮಾನುಷ ಕೃತ್ಯ ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾರು ಈ ಥರ ಮಾಡಿದ್ದು? ನನ್ನ ಹೆಸರು ರಾಜೇಶ್, 6th ಎಂ. ನಾನು ಹಾಸ್ಟೆಲ್ ತುಮಕೂರಲ್ಲಿ ಓದ್ತಾ ಇದ್ದೇನೆ. ಸಿದ್ಧಗಂಗಾ ಮಠ. ಶಶಿ ಸರ್ ಅಂತ ನನಗೆ ಕಾಲಿಗೆ ಹೊಡೆದಿದ್ದಾರೆ ಪೈಪ್ ತಗೊಂಡು. ನೀನೇನು ಮಾಡಿದೆ? ನಾನೇನು ಮಾಡಿಲ್ಲ. ಒಬ್ಬರು ಮಾತಾಡಿದ್ರೆ ಸೆಕ್ಷನ್ ಹೊಡಿತಾರೆ. ಒಬ್ರು ಗಲಾಟೆ ಮಾಡಿದ್ರೆ ಎಲ್ಲರಿಗೂ ಹೊಡಿತಾರೆ. ಅವರೇನು ಹೊಡೆದಿರೋದು? ಕುತ್ಕೊಳ್ಳೋಕ್ಕಾಗತ್ತಾ? ಕುತ್ಕೊಳ್ಳೋಕಿಯ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ. ನಿಧಾನ ನಿಧಾನ, ಈ ಕಡೆ ಬಾ, ಹಿಂಗ್ ಬಾ. ಹಾಸ್ಟೆಲ್ನ ವಾರ್ಡನ್ ಶಶಿಕುಮಾರ್ ಅವರು 6ನೇ ತರಗತಿಯಲ್ಲಿ ಓದುತ್ತಿರುವ ರಾಜೇಶ್ ಎಂಬ ಬಾಲಕನ ಮೇಲೆ ತೀವ್ರ ಹಲ್ಲೆ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಈ ವರ್ಷನೇ ಸೇರಿಸ್ತಾ ಇರೋದಲ್ಲಿ ಇದಕ್ಕೆ ಮುಂಚೆ ನಮ್ಗೆ ಗೊತ್ತಿಲ್ಲ ಸರ್. ಇವಾಗ ಸೇರಿಸ್ದಾಗಿಂದ ಬರೀ ಹೊಡಿತಾ ಇದ್ದಾರೆ ಸರ್. ನಾವು ಆಗಲೇ ತುಂಬ ಸಲ ಹೋಗಿ ಕೇಳಿದ್ದಕ್ಕೆ ಇಲ್ಲ ಏನಾಗಲ್ಲ, ನಾವು ಹೇಳ್ಕೊತೀವಿ ಅಂತ ಹೇಳ್ತಿದ್ದಾರೆ ಸರ್. ಮತ್ತೆ ಆದರೆ ಬಿಟ್ಟು ಅದನ್ನೇ ಮಾಡ್ತಿದ್ದಾರೆ. ಇವ್ರನ್ನ ಹೋಗಿ ಅವ್ರ ಹತ್ರ ಕೇಳ್ತೀವಿ ಅಂದರೆ ಮಕ್ಕಳು ಮತ್ತೆ ಹೊಡಿತಾರೆ, ನಮ್ಗೆ ಕೇಳಬೇಡ್ರಿ, ಅದಕ್ಕೆ ನೀವು ಹೋದ್ಮೇಲೆ ಮತ್ತೆ ಹೊಡಿತಾರೆ ಅಂತ ಹೇಳ್ಬಿಡಿ, ಕೇಳೋಕೆ ಬಿಡಲ್ಲ ಸರ್. ಎಷ್ಟು ಹೇಳಿದ್ರು ಅವರು ವಾರ್ಡನ್ ಬರೀ ಅಲ್ಲಿ ಎಲ್ಲ ಚೆನ್ನಾಗಿದೆ ಸರ್, ಓದಿಸೋದು ಎಲ್ಲ ಚೆನ್ನಾಗಿದೆ. ವಾರ್ಡನ್ ಮಾತ್ರ ತುಂಬ ಹೊಡಿತಾ ಇದ್ದಾರೆ ಸರ್. ಬೇರೆ ಟೀಚರ್ಸ್ ಯಾರು ಹೊಡಿತಾರೇನಪ್ಪ? ಇಲ್ಲ ಸರ್. ವಾರ್ಡನ್ ಇದ್ದಾರಪ್ಪ? ಶಶಿ ಸರ್. ನೀವು ಕೇಳಿ ಸರ್, ವಾರ್ಡನ್ ಯಾರು? ಹೋದ್ನಲ್ಲ, ಹೋಗಿ ನಾನು ನಿಮಗೆ ಬಿಟ್ಬೇಡ ಅಂತ ನೋಡಿದೆ. ಇವನು ಇಲ್ಲ, ನನಗೆ ತುಂಬ ಹೊಡೆದಿದ್ದಾರೆ, ನಡೆಯೋಕೆ ಆಗ್ತಿಲ್ಲ ಅಂತ. ಸರಿ ಬಂದ್ಬಿಡ ಅಂತ ಹೇಳಿ ಕೇಳಿದೆ. ಆಮೇಲೆ ಇವರು ಆ ಥರ ನೋಡಿದಾಗ ಹೇಳಿ. ಆಮೇಲೆ ತುಂಬ ನೋವಾಯ್ತು ಸರ್. ಹತ್ಬಿಟ್ಟೆ. ಆಮೇಲೆ ಹೋಗಿ ನಾನು ಸರ್ನ ಕೇಳ್ಕೊಂಡೆ, ಸರ್ ನನ್ನ ಮಗನಿಗೆ ಈ ಗತಿ ಹೊಡೆದ್ರೆ ಯಾರು ಜವಾಬ್ದಾರಿ ಸರ್? ನಮ್ಮ ಮಗ ನಮ್ಗೆ ಎಷ್ಟು ನೋವಾಗುತ್ತೆ ಅಂದರೆ, ಇಲ್ಲಮ್ಮ ನಾವು ಎಲ್ಲ ಚೆನ್ನಾಗಿದೆ. ಆಮೇಲೆ ವಾರ್ಡನ್ ಸರ್ ಈ ಥರ ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ ಅವನು ಅಂತೇಳಿ ಸರ್ ಕೂಡ ಹೇಳಿದ್ರು ಸರ್. ಅವರು ಹೇಳಿದ್ರು ಎಷ್ಟು ಹೇಳಿದ್ರು ಕಲಿತಿಲ್ಲ, ವಾರ್ಡನ್ ಹೊಡಿತಾರೆ ಅಂತ. ಮಹಿಳಾ ಮತ್ತು ಮಕ್ಕಳ ಹಕ್ಕು ಹೋರಾಟ ಒಕ್ಕೂಟದ ಉಪಾಧ್ಯಕ್ಷರು ಈ ಘಟನೆಯನ್ನು ಖಂಡಿಸಿ ಇದು ಅತ್ಯಂತ ಖಂಡನೀಯ ಮತ್ತು ಮಾನವೀಯ ಮೌಲ್ಯಗಳಿಗೆ ವಿರೋಧಿ ಕೃತ್ಯ. ಮಕ್ಕಳ ಮೇಲೆ ಹಿಂಸೆ ಯಾವುದೇ ಕಾರಣಕ್ಕೂ ಸಮರ್ಥಿಸಿಕೊಳ್ಳಲಾಗುವುದಿಲ್ಲ ಎಂದು ಹೇಳಿದರು. ನಮಸ್ತೆ, ನನ್ನ ಹೆಸರು ತುಳಸಿ ಅಂತ. ನಾನು ಮಹಿಳಾ ಹಕ್ಕು ಹೋರಾಟಗಾರರ ಒಕ್ಕೂಟದಿಂದ. ನಾವು ಬಿದ್ರಳ್ಳಿಯಲ್ಲಿ ಇದ್ದೀವಿ. ಇವರು ನನ್ನ ನೇಬರ್. ಈ ಹುಡುಗ ಬಿದ್ರಳ್ಳಿಯಲ್ಲಿ ನೆನ್ನೆ ನಾನು ಡಾಕ್ಟ್ರ್ ಒಬ್ರು ಕರೆದು, ನೋಡಿ ಮೇಡಮ್ ಮಗು ಮೇಲೆ ಯಾವ ಥರ ಹಲ್ಲೆ ಮಾಡಿದ್ದಾರೆ ಅಂತೇಳಿ ನಾನು ಕರೆದಿದ್ರು. ಆಗ ನೋಡಿದಾಗ ನಂಗೆ ಕಣ್ಣು ಕಿತ್ತು ಬಂದಂಗೆ ಆಯಿತು. ಯಾಕಂದರೆ ಆ ಮಗುಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಇವನು ವಾರ್ಡನ್ ಅಂತೇಳಿ ಶಶಿ ಅಂತೇಳ್ಬಿಟ್ಟು ಅವನು ಈ ಥರ ಹೊಡೆದಿರೋದು. ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಈ ಥರ ಇನ್ನೊಂದು ಮಕ್ಕಳಿಗೆ ಯಾರ ಮೇಲೂ ಕೈ ಮಾಡಲೇಬಾರ್ದು. ಪಾಪ ಈ ಮಗು ಹೇಳ್ಕೊಳಕ್ಕೆ ಹೋದರೆ ಹೇಳ್ತೀಯ ಅಂತ ಹೇಳ್ಬಿಟ್ಟು ಮತ್ತೆ ಹೊಡೆದಿದ್ದಾನಂತೆ. ಇವನು ಧೈರ್ಯವಾಗಿ ಹೇಳಿರೋದಕ್ಕೆ ಇವನು ಈ ಥರ ನಮ್ಗೆ ಗೊತ್ತಾಗಿದೆ. ಹೇಳ್ದೇ ಇರೋ ಮಕ್ಕಳು ತುಂಬ ಜನ ಇದ್ದಾರೆ ಅಲ್ಲಿ. ಯಾಕಂದರೆ ಪಾಪ ತಂದೆ ತಾಯಿಗಳು ತುಂಬ ಕಷ್ಟದಲ್ಲಿ ಗಾರೆ ಕೆಲಸ ಮಾಡಿಕೊಂಡು ಮಕ್ಕಳು ಸಾಕೋಕ್ಕಾಗಲ್ಲ ಅಂತ ಹಾಸ್ಟ್ಲಿಗೆ ಹಾಕ್ತಾರೆ. ಹಾಸ್ಟ್ಲಿಗೆ ಹಾಕಿದ್ರೆ ಈ ಥರ ಹಿಂಸೆ ಕೊಟ್ಟರೆ ಆ ಮಕ್ಳಿಗೆ ಓದೋ ಇಂಟ್ರೆಸ್ಟ್ ಎಲ್ಲಿ ಬರುತ್ತೆ ಹೇಳಿ ಸರ್? ಇಂಥ ಬಡವ್ರ ಮಕ್ಕಳಿಗೆ ಈ ಥರ ಆಗಲೇಬಾರ್ದು. ಯಾವುದೇ ಮಕ್ಕಳಿಗೆ ಈ ಥರ ಆಗಲೇಬಾರ್ದು. ನಮ್ಮ ಮಕ್ಕಳಾದ್ರೂ ಅದೇನೇ ನಾವು. ನನಗಂತೂ ತುಂಬ ನೋವಾಯಿತು. ಈ ಥರ ಮಾಸ್ಟ್ರುಗಳು ಹೊಡಿತಾರೆ ಅಂದರೆ, ಎಲ್ಲಿ ಸ್ಟೇಷನಲ್ಲಿ ಹೆಂಗೆ ಪೊಲೀಸವ್ರು ಹೊಡಿತಾರೋ ಆ ಥರ ಹೊಡೆದಿದ್ದಾರಂತೆ ಮಕ್ಕಳಿಗೆ. ಆ ಮಗು ಹೇಳ್ಕೊಳಕ್ಕೆ ಅವ್ರ ತಾಯಿ ಹೋಗಿದ್ರೆ ತಾಯಿ ಪಾಪ ತುಂಬ ಹತ್ತಿದ್ದಾರೆ. ಆಲ್ರೆಡಿ ಫಸ್ಟು ಒಂದು ಟೈಮ್ ಹೊಡೆದು ಕೈ ಮುರಿದಾಕಿದ್ದಾನೆ. ಅದನ್ನು ಕೈನ ಮುರಿದಿದ್ದಾನೆ. ಅದನ್ನು ಹೇಳಿದಕ್ಕೆ ಪೇರೆಂಟ್ಸ್ ಹತ್ರ ಇನ್ನೂ ಜಾಸ್ತಿ ಹೊಡೆದಿದ್ದಾನಂತೆ. ಮತ್ತೆ ಡ್ರಿಂಕ್ಸ್ ಮಾಡಿ ಹೊಡಿತಾನಂತೆ. ಈ ಥರ 8:30 ರಾತ್ರಿಯಲ್ಲಿ ಹೊಡೆದಿದ್ದಾನಂತೆ ಸರ್. ಅವನು ಈ ಥರ ಯಾವುದೇ ಮಕ್ಕಳಿಗೆ ಹೊಡಿಬಾರ್ದು. ಈಗ ಈ ಶಶಿ ಅಂತ ಹೇಳೋರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅವ್ರ ಅಮಾನತ್ ಆಗಲೇಬೇಕು. ಯಾಕಂದರೆ ಅಲ್ಲಿ ಒಳ್ಳೆ ಹೆಸರಿದೆ ಇದಕ್ಕೆ ಮಠಕ್ಕೆ. ಗುರುಗಳಿದ್ದಾಗ ನಮ್ಮ ಮಕ್ಕಳು, ನಮಗೆ ರಿಲೇಷನ್ಸ್ ಮಕ್ಕಳೆಲ್ಲ ಓದಿದ್ದಾರೆ. ಮುಂಚೆ ಆ ಥರ ಇರಲಿಲ್ಲ. ಆದರೆ ಈ ಟೈಮಲ್ಲಿ ಯಾಕೆ ಈ ಥರ ಆಗ್ತಿದೆಯೋ ಗೊತ್ತಿಲ್ಲ. ಇನ್ನೊಂದು ಯಾವುದೇ ಮಕ್ಕಳಿಗೆ ಈ ಥರ ಆಗಲೇಬಾರ್ದು. ಆಗವರು ಅವನ್ನ ಅಮಾನತ್ ಆಗೋವರೆಗೂ ನಾವು ಬಿಡಲ್ಲ. ಇದಕ್ಕೆ ತಕ್ಕ ಶಿಕ್ಷೆ ಕೊಡಲೇಬೇಕು ಸರ್. ಪೂರ್ಣಿಮಾ ಬಾರಿಮಣಿ ಅವರು ಮಾತನಾಡಿ, ಸಿದ್ಧಗಂಗಾ ಮಠ ದೇಶದ ಉದ್ದಾದ್ಯಂತ ಗೌರವ ಪಡೆದ ಧಾರ್ಮಿಕ ಹಾಗೂ ಶಿಕ್ಷಣ ಸಂಸ್ಥೆ. ಆದರೆ ಇಂತಹ ವಾರ್ಡನ್ನಿಂದ ನಡೆಯುತ್ತಿರುವ ಅಮಾನವೀಯ ವರ್ತನೆ ಮಠದ ಮೌಲ್ಯಗಳಿಗೆ ಧಕ್ಕೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮಸ್ಕಾರ, ನನ್ನ ಹೆಸರು ಪೂರ್ಣಿಮಾ ಬಾರಿಮಣಿ ಅಂತ. ಮಕ್ಕಳೆಂದರೆ ಈ ದೇಶದ ಕನಸು, ಈ ದೇಶದ ಆಸ್ತಿ. ನಮಗೆ ನಿನ್ನೆ ಒಂದು ಮಾಹಿತಿ ಬಂತು. ಹೊಸಕೋಟೆ ಗ್ರಾಮದಲ್ಲಿ
ಒಂದು ಚಿಕ್ಕ ಮಗುವಿನ ಮೇಲೆ ಹಲ್ಲೆ ಆಗಿದೆ. ಅಂದ್ರೆ ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇರುವಂತಹ ರಾಜೇಶ್ ಅನ್ನೋ ಮಗುವಿನ ಮೇಲೆ ಅಲ್ಲಿರುವಂತಹ ವಾರ್ಡನ್ ಅವರಿಂದ ಹಲ್ಲೆ ಆಗಿದೆ. ಆ ಮಗುವಿಗೆ ನಿರಂತರವಾಗಿ 6 ತಿಂಗಳಿಂದ ಹಲ್ಲೆ ಮಾಡ್ತಾನೆ ಬಂದಿದ್ದಾರೆ. ಜೊತೆಗೆ ಹಿಂದೆಯೂ ಸಹ ಹಲ್ಲೆ ಮಾಡಿದ್ರು. ಆ ಹಲ್ಲೆ ಆದಾಗ ಮನೇಲಿ ಹೇಳ್ದ ಆ ಮಗು, ಆವಾಗ ಹೇಳಿದಾಗೂ ಸಹ ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡಿದ್ರು. ಜೊತೆಗೆ ಕಂಟಿನ್ಯೂಸ್ ಆಗಿ ಇದು ಒಂದೇ ಮಗು ಅಂತಲ್ಲ, ತುಂಬಾ ಜನ ಮಕ್ಕಳಿಗೆ ಈ ತರ ಹಲ್ಲೆ ಆಗ್ತಾ ಇದೆ. ದಯವಿಟ್ಟು ಮಠಕ್ಕೆ ಒಂದು ಒಳ್ಳೆ ಹೆಸರಿದೆ, ದಯವಿಟ್ಟು ಇದನ್ನು ಕಾಪಾಡ್ಕೊಳ್ಳಿ ಅಂತ ಈ ಒಂದು ಮೀಡಿಯಾ ಮೂಲಕ ಕೇಳ್ಕೊತೀವಿ. ಜೊತೆಗೆ ರಾಜ್ಯಾದ್ಯಂತ ತುಂಬಾ ಮಠಗಳು ಶಿಕ್ಷಣ, ಉಚಿತ ಶಿಕ್ಷಣ, ಊಟ ಎಲ್ಲ ಕೊಡ್ತಾ ಇದ್ದಾವೆ, ಒಳ್ಳೆ ಹೆಸರುಗಳಿದಾವೆ. ದಯವಿಟ್ಟು ಮಠದ ಹೆಸರುಗಳನ್ನ ಹಾಳು ಮಾಡಬೇಡಿ ಅಂತ ಈ ಮೂಲಕ ಕೇಳ್ಕೊತೀವಿ. ಈ ಘಟನೆ ಕುರಿತು ಸ್ಥಳೀಯರು ಕೂಡ ಕಿಡಿಕಾರಿದ್ದು ಸಂಬಂಧಿತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಹೆಸರು ದಿನೇಶ್ ಅಂತ. ನಾನು ಈ ಹುಡುಗನಿಗೆ ಚಿಕ್ಕಪ್ಪ ಆಗಬೇಕು. ಈ ಹುಡುಗನಿಗೆ ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಹಾಸ್ಟೆಲ್ ಹಾಕಿರೋದು. ಈ ಹಾಸ್ಟೆಲಲ್ಲಿ ಏನಾಗ್ತಾ ಇದೆ ಅಂದರೆ ವಾರ್ಡನ್ನು ತುಂಬ ಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇದ್ದಾನೆ. ಅಲ್ಲಿ ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರ ಮಕ್ಕಳು. ಇದು ರಿಟರ್ನ್ ನಾವು ಒಂದು 2 ಟೈಮ್ ಹೋದಾಗೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಅವರು ಸೂಪರ್ವೈಸರ್ಗೂ ಒಂದ್ಸಲಿ ಇನ್ಫಾರ್ಮ್ ಮಾಡಿ ಬಂದಿದ್ದೀವಿ. ಅವಾಗ ಹೇಳಿದ್ರು ಹೊಡೆಯಲ್ಲ ಅಂತ, ಮತ್ತು ಇವಾಗ ಪುನಃ ಅದನ್ನೇ ಮಾಡಿದ್ದಾರೆ. ಸೊ ಈ ಮಕ್ಕಳಿಗೆ ಗ್ಯಾರಂಟಿ ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ಜೀವಕ್ಕೆ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಕೈಯೋ ಕಾಲ ಮುರಿಬೋದು, ಯಾರು ನೋಡೋರು ಅವಾಗ? ಅದು ಕೆಲ್ಸ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಮಕ್ಕಳ ಮೇಲೆ ಏನು ಗ್ಯಾರಂಟಿ ಅಂತ ಅಲ್ಲಿ ನಾವು ಮಕ್ಕಳನ್ನ ಬಿಡಬೇಕು ಅಂತ. ಯಾವುದೇ ಮಕ್ಕಳು ಪೇರೆಂಟ್ಸ್ ಹತ್ರ ಹೋಗಿ ಏನಾನ ಕಂಪ್ಲೇಂಟ್ ಹೇಳಿದರೆ ಆ ಪೇರೆಂಟ್ಸ್ ಹೋಗಿ ಕ್ವಶನ್ ಮಾಡಿದ ಮೇಲೆ ಮತ್ತೆ ಪುನಃ ಕರ್ಕೊಂಡು ಹೋಗಿ ಹೊಡಿತಾರೆ ಸರ್. ಎಷ್ಟು ಸಲ ಮುಂಚೆ ನಾನು ಹೊಡೆದಿದ್ರ ಮೇಲೆ ನಾನು ಹೋಗಿ ನೋಡಿ ಬಂದಿದ್ದೀನಿ ಸರ್. ಅವಾಗ ಅವರು ವಾರ್ಡನ್ಗೂ ಹೇಳಿ ಬಂದಿದ್ದೀನಿ. ಅವ್ರ ಹತ್ರ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ, ಸರ್ ದಯವಿಟ್ಟು ಈ ಥರ ಹೊಡೆಯೋಕ್ಕೆ ಹೋಗಬೇಡಿ, ಮಕ್ಕಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ತಡ್ಕೊಳ್ಳೋ ಶಕ್ತಿ ತಂದೆ ತಾಯಿಗಿರಲ್ಲ ಅಂತ. ಅವಾಗ ಹ್ಞೂ ಅಂತ ಹೇಳಿದ್ರು ಸರ್. ವಾರ್ಡನ್ಗೆ ನಾನು ಸೂಪರ್ವೈಸರ್ ಕರೆ ಬಿಟ್ಟು ಮಾತಾಡ್ತೀನಿ ಅಂತ ಹೇಳಿದ್ರು ವಾರ್ಡನ್ಗೆ. ಅವ್ರೇನೂ ಆ್ಯಕ್ಷನ್ ತೊಗೊಳ್ಳಿಲ್ಲ ಸರ್ ಅದ್ರ ಮೇಲೆ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ರಾಜೇಶ್. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? 6ನೇ ತರಗತಿ. ಏನಾಯಿತು? ನನಗೆ ವಾರ್ಡನ್ ಸರ್ ಹೊಡೆದಿದ್ದಾರೆ. ಯಾರು ವಾರ್ಡನ್ ನಿಮಗೆ? ಶಶಿ ಸರ್. ಎಲ್ಲಿ? ಹಾಸ್ಟೆಲ್ ಸಿದ್ಧಗಂಗಾ ಮಠ. ಸಿದ್ಧಗಂಗಾ ಮಠ ಹಾಸ್ಟೆಲ್ ವಾರ್ಡನಾ? ಹಾಂ. ಏನರಲ್ಲಿ ಹೊಡೆದ್ರು? ಪೈಪ್ ಎಲ್ಲ ತೋರಿಸ್ತೀಯಾ ಕಾಲು? ಪೈಪಲ್ಲಿ ಹೊಡೆದಿದ್ದ? ಏನು ಪ್ಲಾಸ್ಟಿಕ್ ಪೈಪಲ್ಲಿ ಹೊಡೆದಿದ್ದ? ಏನರಲ್ಲಿ? ಎಷ್ಟು ದಿನ ಆಯಿತು? 4 ದಿನ ಆಯಿತು, 4-5 ದಿನ ಆಯಿತು. ನಡಿಬೋದಾ? ನಡೆಯೋಕ್ಕಾಗಲ್ಲ. ನಡೆಯೋಕ್ಕಾಗ್ತಾ ಇಲ್ವಾ? ಹೇಳು. ನನಗೆ ವಾರ್ಡನ್ ಸರ್ ಹೊಡೆದಿದ್ದಾರೆ. ನಂಗೆ ನಡೆಯೋಕ್ಕೆ ಬರ್ತಾಯಿಲ್ಲ, ಬಾತ್ರೂಮ್ಗೆ ಹೋಗಿ ಕುತ್ಕೊಳಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಪಾದಕ್ಕೆ ಹೊಡೆದಿದ್ದಾರೆ, ನಡೆಯೋಕ್ಕೆ ಆಗ್ತಾಯಿಲ್ಲ, ನೋಡ್ತೈತೆ. ಏನು ಮಾಡೋದು? ಏನು ಕೊಡ್ತಿದ್ದು? ಒಬ್ಬರು ಮಾತಾಡಿದ್ರೆ ಎಲ್ಲರಿಗೂ ಹೊಡಿತಾರೆ. ಅಂದರೆ ಕ್ಲಾಸ್ ರೂಮಲ್ಲಿ ಮಾತಾಡಿದ್ರೆ ಅಂತನಾ? ಸೆಕ್ಷನ್ ಹೊಡಿತಾರೆ, ಎಲ್ಲರಿಗೂ ಹೊಡಿತಾರೆ. ಪ್ಲಾಸ್ಟಿಕ್ ಬಿದ್ರು ಕೋಲ್ಗೆ ಪೈಪ್ ಹಾಕೊಂಡು ಹೊಡಿಯೋದಂತೆ. ಈ ಪೊಲೀಸರು ಹೊಡ್ತಾರಲ್ಲ ಮೇಡಮ್, ಆ ಥರದ್ದು 10 ಕೋಲ್ ತರಿಸಿದ್ದಾರೆ. ನಿಮ್ಗೆ ಎಷ್ಟೇ ಸಲ ಹೊಡೆದಿರೋದು ಅವರು? ಒಂದು ಜಾಸ್ತಿ ಸಲ ಆಯ್ತು, ಒಂದು 20 ಮೇಲೆ ಅಲ್ಲ ಇದು ಫಸ್ಟ್ ಟೈಮಾ? ಈ ಥರ ನಡೆಯಕ್ಕಾಗ್ದಿರ ಹೊಡೆದಿರೋದು ಫಸ್ಟ್ ಟೈಮಾ? ಮತ್ತೆ ಹೊಡೆದಿರೋದು? ಕೈ ತಿರ್ಗಿಸಿ ಎಷ್ಟು ದಿವಸ ಕೈ ಎತ್ತಕ್ಕಾಗಲಿಲ್ಲ ನಿಮಗೆ? ಎಷ್ಟು ದಿವಸ ಯಾವಾಗಾಯ್ತು ಅದು? ಹೋದ ದಸರಾಕ್ಕಿಂತ ಮುಂಚೆ ಆಗಿದ್ದು. ಆ ಕೈನ ತಿರ್ಗಿಸಿದ್ರಂತೆ 3 ದಿವಸ, ಎಷ್ಟೋ ದಿವಸ ಕೈ ನಿಂಗೆ ಫೋಲ್ಡ್ ಮಾಡಕ್ಕೆ ಆಗ್ತದೆ. ಒಂದು ತಿಂಗಳು. ಎಲ್ಲರಿಗೂ ಇದೇ ಥರ ಹೊಡಿತಾರಾ? ಎಲ್ಲರಿಗೂ ಇದೇ ಥರನೇ ಹೊಡಿತಾರೆ. ಹಾಂ. ಎಲ್ಲರೂ ಕಡ್ಡಿ ಮತ್ತೆ ಕಡ್ಡಿ ಮತ್ತೆ ಬಿದಿರು ಕೋಲು ಅದರಲ್ಲೇ ಹೊಡೆಯೋದು. ಬಿದ್ರು ಕೋಲ್ಗೆ ಪೈಪ್ ಹಾಕೋದು. ಎಷ್ಟು ಸಲ ಹೊಡಿತಾರೆ? ಎಷ್ಟು ಸಲ ಹೊಡೆದಿದ್ದಾರೆ ಇದುವರೆಗೂ ನಿನಗೆ? ಒಂದು 20 ಸಲ ಮೇಲೆ. ಎಲ್ಲ ಮಕ್ಳಿಗೂ ಹೊಡಿತಾರೆ. ಈ ಥರ ಮಾಡಕ್ಕೆ ಈ ಕೈನ ಈ ಥರ ಮಾಡಕ್ಕೆ ನಾನು ಅದನ್ನೇ ನೋಡ್ತೀನಿ. ಅವಾಗಿಂದ ನೀವು ನೋಡಿದೆ ನಾನು. ಬಾಡಿ ಕರ್ಕೊಂಡು ಹೋಗಿ